ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಏನಂದ್ರೆ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ನಮಗೆ ಯಾವಾಗ ಬರುತ್ತೆ ಅಂತ. ಯಾಕೆಂದ್ರೆ KA ಕಡೆಯಿಂದ ಯಾವುದೇ ಥರದ ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲ ಸೆಕೆಂಡ್ ರೌಂಡ್ ರಿಸಲ್ಟ್ ಇಂಥದೇ ಡೇಟಿಗೆ ಬರುತ್ತೆ ಅಂತ. ಆದರೆ ನಿಮಗೆ ಅಪ್ರಾಕ್ಸ್ ಡೇಟ್ನ ಅದನ್ನ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ UG CET ಮತ್ತು ನೀಟಿಗೆ ಅಪ್ಡೇಟ್ ಇರೋದೇನೆಂದರೆ ನಿಮ್ಮದು ಆಪ್ಷನ್ ಟ್ರಿ ಪೋರ್ಟಲ್ಲು ಓಪನ್ ಇದ್ದಿತ್ತಲ್ಲ ಅದು ಕ್ಲೋಸ್ ಆಗಿದೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ, ಸರಿನಾ? ಮತ್ತು CET ಸ್ಟೂಡೆಂಟ್ಸ್ಗೆ ಒಂದು ಅಪ್ಡೇಟ್ ಇದೆ. ಏನಂದರೆ ಇಲ್ಲಿ ನಿಮಗೆ ಇಂಜಿನಿಯರಿಂಗ್ದು ಮ್ಯಾನೇಜ್ಮೆಂಟ್ ಸೀಟ್ನ KAಗೆ ಸರೆಂಡರ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಇಷ್ಟು ಸಮ್ ಆಫ್ ದ ಸೀಟ್ಸ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಮುಖಾಂತರ ಅಡ್ಮಿಷನ್ ಆಗಬೇಕಾಗಿರುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆದರೆ ಆ ಒಂದು ಸೀಟ್ಸ್ ಎಲ್ಲ ಕಾಲೇಜಲ್ಲೂ ಕೂಡ ಫಿಲಪ್ ಆಗಿಲ್ಲ ಮ್ಯಾನೇಜ್ಮೆಂಟ್ ಸೀಟ್ಸು. ಆ ಒಂದು ಸೀಟ್ಸ್ ಎಲ್ಲ ಏನಾಗಿದೆ ಅಂದರೆ ಇವಾಗ ರೌಂಡ್ 2ಗೆ ಆ್ಯಡಪ್ ಆಗಿದೆ, ಸರಿನಾ? ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ. ಒಂದು PDF ಅಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಮೇಯ್ನ್ ಆಗಿ ಕಾಮನ್ ಆಗಿ ಒಂದು ಡೌಟ್ ಇರೋದು, ಇವಾಗ ನಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ ನೀವು ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಳಿದ್ದು ಬರ್ಬೋದು ಅಂತ ಕಾಯ್ತಾ ಇರ್ತೀರಾ. ಆ ರೀತಿ ಕಾಯ್ದರೆ ನಿಮಗೆ ಎಕ್ಸಾಕ್ಟ್ ಡೇಟ್ ಆಗಿರಲಿ ಅಪ್ರಾಕ್ಸಿಮೇಟ್ ಡೇಟ್ ಆಗಿರಲಿ ಯಾವುದೂ ಕೂಡ ಗೊತ್ತಾಗಲ್ಲ. ನೀವೇನು ಮಾಡಬೇಕಾಗುತ್ತೆ ಅಂದರೆ MCC ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಅದನ್ನು ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ನಿಮಗೆ KECT ನೀಟ್ ಎರಡೂ ಕೂಡ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗ್ ನೀಟ್ ಏನಿದೆಯಲ್ಲ ಮತ್ತು ಸ್ಟೇಟ್ ಕೌನ್ಸಿಲಿಂಗ್ KA ಎರಡೂ ಕೂಡ ಪ್ಯಾರಲ್ ಆಗಿ ಹೋಗ್ತಾ ಇರುತ್ತೆ, ಸರಿನಾ? ಇಲ್ಲಿ MCC ವೆಬ್ಸೈಟಲ್ಲಿ ನಮಗೆ ರಿವೈಸ್ ಶೆಡ್ಯೂಲ್ನೂ ಕೂಡ ಬಿಟ್ಟಿದ್ದಾರೆ ಸ್ಟೇಟಿಗೂ ಕೂಡ ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗೂ ಕೂಡ. ಈ ಒಂದು PDF ನಾವು ನೋಡಿಕೊಂಡ್ರೆ ನಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ ಸ್ಟೇಟಲ್ಲಿ ನಮಗೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತ. ಇಲ್ಲಿ MCC ಕೌನ್ಸಿಲಿಂಗ್ ಏನಾಗಿದೆ ಅಂದರೆ ಇಲ್ಲಿ ನಮಗೆ ರೌಂಡ್ 2 ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಇಲ್ಲಿ ಆಪ್ಷನ್ ಎಂಟ್ರಿ ಎಲ್ಲ ಒಂದು 16ನೇ ತಾರೀಕು ಕ್ಲೋಸ್ ಆಗ್ತಿದೆ. ಮತ್ತು ಇಲ್ಲಿ ಪ್ರೊಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟ್ಗೆ ಒಂದು 2 ಡೇಸ್ನ ತೊಗೋತಾ ಇದ್ದಾರೆ. ಅದಾದಮೇಲೆ ನಮಗೆ ರಿಸಲ್ಟ್ ಬಂದುಬಿಟ್ಟು ಆಲ್ ಇಂಡಿಯಾದು 19th ಬರುತ್ತೆ, ಸರಿನಾ? ಈ ಒಂದು 19th ರಿಸಲ್ಟ್ ಬರುತ್ತಲ್ಲ, ಈ ಒಂದು ರಿಸಲ್ಟ್ ಬಂದಾದಮೇಲೆ ನಮಗೆ KA ವೆಬ್ಸೈಟಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋದು ಸ್ಟೇಟ್ ಕೌನ್ಸಿಲಿಂಗ್ದು, ಸರಿನಾ? ಫಸ್ಟು ಆಲ್ ಇಂಡಿಯಾ ರೌಂಡ್ 2 ರಿಸಲ್ಟ್ ಬರುತ್ತೆ, ಅದಾದಮೇಲೆ ಸ್ಟೇಟ್ದು ರೌಂಡ್ 2 ರಿಸಲ್ಟ್ ಬರುತ್ತೆ. ಅಂದರೆ ಇದ್ರ ಪ್ರಕಾರ ಡೇಟ್ನ ಒಂದು ಮಾರ್ಕ್ ಮಾಡೋದಾದರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಇಲ್ಲಿ ನೋಡಿ 19 ಅಂತ ಕೊಟ್ಟಿದ್ದಾರಲ್ವಾ. ಮತ್ತು ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗು ಕೂಡ ಒಂದು ರಿವೈಸ್ ಶೆಡ್ಯೂಲ್ನ ಕೊಟ್ಟಿದ್ದಾರೆ. ಇಲ್ಲಿ 27th ಅಷ್ಟಲ್ಲಿ ಒಂದು ಪ್ರೋಸೆಸ್ ಮುಗಿಬೇಕು ಕೌನ್ಸಿಲಿಂಗ್ದು ಅಂತ. ಒಂದು ಡಾಟಾ ಎಲ್ಲಾನು ಕೂಡ ತೊಗೊಂಡು ನಿಮಗೆ ಒಂದು ಪ್ರಿಡಕ್ಟ್ ಮಾಡೋದಾದರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಆದರೆ ಇಲ್ಲಿ 19th ಇಂದ 27th ಒಳಗಡೆ ಯಾವಾಗಾದರೂ ಕೂಡ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ಬೋದು. ಒಟ್ಟಿನಲ್ಲಿ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದರೆ ನಿಮಗೆ 19th ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಸೆಕೆಂಡ್ ರೌಂಡು ಸ್ಟೇಟ್ ಕೌನ್ಸಿಲಿಂಗ್ ರಿಸಲ್ಟ್ ಬರಲ್ಲ. 19th ಆದಮೇಲೆ ರಿಸಲ್ಟ್ ಬರುತ್ತೆ. 27ನೇ ತಾರೀಕು ಒಳಗಡೆ ಯಾವಾಗಾದರೂ ರಿಸಲ್ಟ್ ಬರುತ್ತೆ. ಎಕ್ಸಾಕ್ಟ್ ಡೇಟ್ನ KA ಅವರು ಕನ್ಫರ್ಮ್ ಮಾಡ್ತಾರೆ ಶಾರ್ಟ್ಲಿ 2 to 3 ಡೇಸಲ್ಲಿ ವೆಯ್ಟ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.